Hi guys, welcome to Toss and Talk. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪ್ರೀ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ರೀಚ್ ಆಗುತ್ತೆ. ಈ ಮ್ಯಾಚ್ ನಡೀತಿರೋ ವೆನ್ಯೂ ಬಂದುಬಿಟ್ಟು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಮ್ಮಲ್ಲಿ. ಸೊ ಈ ಸ್ಟೇಡಿಯಂ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡೋಂಗಿದ್ರೆ ಸ್ಪಿನ್ನರ್ಸ್ ಎಕಾನಮಿ ಬಂದುಬಿಟ್ಟು 8.74 ಆ್ಯಂಡ್ ಪೇಸರ್ಸ್ ಎಕಾನಮಿ ಬಂದುಬಿಟ್ಟು 9.88. ಆ್ಯಂಡ್ ಈ ಪಿಚ್ಚಲ್ಲಿ ಇನ್ನೊಂದೇನೆಂದರೆ ಸ್ಪಿನ್ನರ್ಸಿಗೆ ಅಷ್ಟು ಈಸಿಯಾಗಿ ವಿಕೆಟ್ಸ್ ಬೀಳಲ್ಲ. ಎಕನಾಮಿಕಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಒಂದು 4 ಓವರ್ಸಿಗೆ 26-27 ಆ ಥರ ರನ್ಸ್ ಕೊಟ್ಟು. ಬಟ್ ಪೇಸರ್ಸಿಗೇ ಹೈಯೆಸ್ಟ್ ವಿಕೆಟ್ಸ್ ಬೀಳೋದು ಓವರಾಲ್ ಎಲ್ಲ ಗೇಮ್ಸದ್ದು ಸ್ಟ್ಯಾಟ್ಸ್ ಎಲ್ಲ ತೆಗೆದು ನೋಡಿದಾಗ. ಸೊ ಸ್ಪಿನ್ನರ್ಸ್ ಪೇಸರ್ಸ್ ಎಕಾನಮಿ ಇಷ್ಟ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಇದರ ಆ್ಯಾವರೇಜ್ ಸ್ಕೋರ್ ಅಂತ ಮಾತಾಡೋಕ್ಕೋದ್ರೆ IPL ಥರ ಅಷ್ಟು ಈಸಿ ಟ್ರ್ಯಾಕ್ ಕೊಟ್ಟಿಲ್ಲ, ಫ್ಲ್ಯಾಟ್ ಟ್ರ್ಯಾಕೇನೆ. ಬಟ್ IPL ರೇಂಜಿಗೆ ಎಷ್ಟು ಒಂದು 230, 240 ಆ್ಯಂಡ್ SRH ಎಲ್ಲ 270 ಹೊಡೆದಿದ್ರು. ಸೊ ಅಷ್ಟೆಲ್ಲ ಕೊಟ್ಟಿಲ್ಲ. ಫಸ್ಟ್ ಬ್ಯಾಟಿಂಗ್ ಆಡಿಬಿಟ್ಟು ಒಂದು 205, 210 ಯಾವ ಟೀಮ್ ಸ್ಕೋರ್ ಮಾಡ್ತಾರೆ, ಸೊ ಅವರಿಗೆ 100% ಅಡ್ವಾಂಟೇಜ್ ಇದ್ದೇ ಇದೆ. ಸೊ ಇದಿಷ್ಟಾಗಿತ್ತು ಓವರಾಲ್ ಸ್ಟೇಡಿಯಂ ಸ್ಟ್ಯಾಟ್ಸು. ನೆಕ್ಸ್ಟು ಇದ್ರ 3 ಫೇಸಸ್ ಬಗ್ಗೆ ಮಾತಾಡೋಣ. ಯಾವ ಥರ ಯೂಟಿಲೈಸ್ ಮಾಡಿಕೊಂಡ್ರೆ ಒಂದು ಅಡ್ವಾಂಟೇಜ್ ಇರುತ್ತೆ ಟೀಮಿಗೆ 200+ ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಅಂತ. ಫಸ್ಟ್ 6 ಓವರ್ಸ್ ಪವರ್ ಪ್ಲೇ ಅಂತ ಬಂದಾಗ 40 for 1 ಆರ್ 45 for 1 ಅಂತ ಇದ್ದರೆ ಅದೊಂಥರ ಡೀಸೆಂಟ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಪವರ್ ಪ್ಲೇನಲ್ಲಿ 1 ವಿಕೆಟ್ಗಿಂತ ಜಾಸ್ತಿ ಕಳ್ಕೊಂಡ್ರೆ ಅದೊಂಥರ ಲಾಸ್ಟಲ್ಲಿ ಅದೊಂಥರ ಡಿಸಡ್ವಾಂಟೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೊಂಥರ ಸ್ಲೋ ಸ್ಟಾರ್ಟ್ ಇದ್ರೂ ಈ ಸ್ಟೇಡಿಯಂ ಸ್ಟ್ಯಾಟ್ಸ್ ಪ್ರಕಾರ ಇದೊಂಥರ ಡೀಸೆಂಟ್ ಸ್ಟಾರ್ಟೇನೆ. ಆ್ಯಂಡ್ ನೆಕ್ಸ್ಟು 7 to 15 ಓವರ್ಸ್ ಇದೊಂಥರ ಆಕ್ಸಿಲರೇಷನ್ ಸ್ಟೇಜು. ಬೌಂಡ್ರೀಸು ಬರಬೇಕು ಆ್ಯಂಡ್ ಸಿಂಗಲ್ಸ್ ಆ್ಯಂಡ್ ಡಬಲ್ಸ್ ರೊಟೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓವರಾಲ್ 15 ಓವರ್ಸ್ ಅಷ್ಟೊತ್ತಿಗೆ ಒಂದು 140 for 3 ಆರ್ 140 for 4 ಇದ್ದರೆ ಇದೊಂಥರ ಗುಡ್ ಸ್ಕೋರ್. ಆ್ಯಂಡ್ ಲಾಸ್ಟ್ 5 ಓವರ್ಸ್ ಏನಿದೆ ಅದರಲ್ಲಿ 60 to 65 ರನ್ಸ್ ಎಸ್ಪೆಷಲಿ ಈ ವೆನ್ಯೂದಲ್ಲಿ ಈಸಿಯಾಗಿ ಬರುತ್ತೆ. ಸೊ 200+ ಆರಾಮಾಗಿ ಸ್ಕೋರ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಈ ಮ್ಯಾಚಲ್ಲಂತೂ 200+ ಎಕ್ಸ್ಪೆಕ್ಟ್ ಮಾಡಲೇಬೇಕು 100%. ಯಾಕಂದರೆ ಎರಡು ಟೀಮೂ ಯಾವ್ದು ಫಸ್ಟ್ ಬ್ಯಾಟಿಂಗ್ ಆಡ್ತಾರೋ ಅವ್ರಿಗೆಲ್ಲ ತುಂಬ ಡೀಪ್ ಬ್ಯಾಟಿಂಗ್ ಲೈನಪ್ ಇದೆ. ನಂಬರ್ 7, ನಂಬರ್ 8 ತನಕನೂ ಇದೆ. ಸೊ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು 1 to 10, 215 ಈ ಥರ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟು ಈ ಎರಡು ಟೀಮ್ದು ಪ್ಲೇಯಿಂಗ್ 11 ಡಿಸ್ಪ್ಲೇ ಮಾಡ್ತೀನಿ. ಸೊ ಇವ್ರು ಯಾವ ಥರ ಹೋಗ್ತಾರೆ ಅಂತ ಆಮೇಲೆ ಈ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೋಡ್ಕೊಬನ್ನಿ, ಡಿಸ್ಪ್ಲೇ ಮಾಡ್ತೀನಿ. ಸೊ ಫಸ್ಟು ನಮ್ಮ ಇಂಡಿಯನ್ 11 ಬಗ್ಗೆ ಮಾತಾಡೋಣ. 100% ಅಭಿಷೇಕ್ ಶರ್ಮಾ ಆಡ್ತಾರೆ. ಅವ್ರ ಫಾರ್ಮಿಗೆ ಬಂದೇ ಬರ್ತಾರೆ. ಅವ್ರು ಯಾವತ್ತಿದ್ರೂ ಮ್ಯಾಚ್ ವಿನ್ನರು. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನೆನ್ನೆ ಸೌತ್ ಆಫ್ರಿಕನ್ ಮೀಡಿಯಾ ಚಾನಲ್ ನೋಡ್ತಾ ಇದ್ದೆ. ಅವರೊಂಥರ ಅಭಿಷೇಕ್ ಶರ್ಮಾನ ಕೆಳಗೆ ಹಾಕೋ ಥರ ಮಾತಾಡಿದ್ದಾರೆ. ಒಂದು 25 ಬಾಲ್ಸಿಗೆ 100 ಬರ್ತಾ, ಒಂದು 30 ಬಾಲ್ಸಿಗೆ 100 ಬರ್ತಾ ಅಂತ. ಸೊ ಈ ಥರ ಸ್ಲೆಜ್ ಮಾಡೋದ್ರಿಂದ ಏನಾದ್ರೂ ನಮ್ಮ ಇಂಡಿಯನ್ ಟೀಮ್ನ ಯಾರೂ ಡೌನ್ ಮಾಡೋದಕ್ಕಾಗೋದಿಲ್ಲ. ಲೈಕ್ ಯಾರು ಗೊತ್ತು, 3 ಮ್ಯಾಚಿಂದ ಅಭಿಷೇಕ್ ಶರ್ಮಾಗೆ ರನ್ಸ್ ಬಂದಿಲ್ಲ ಅಂತ. ಈ ಮ್ಯಾಚನ್ನೇ ವಾಪಸ್ ಫಾರ್ಮಿಗೆ ಬಂದರೂ ಬರ್ಬೋದು. ಹೇಗಿದ್ರು ಫ್ಲ್ಯಾಟ್ ಟ್ರ್ಯಾಕ್ ಇದು, ಈಸಿ 210 ಎಕ್ಸ್ಪೆಕ್ಟೇಷನ್ಸ್ ಇದೆ ಓವರಾಲ್ ಟೀಮ್ ಸ್ಕೋರ್ಸಿಂದ. ಸೊ ಅಭಿಷೇಕ್ ಶರ್ಮಾ ಅವ್ರದ್ದು ಬಿಗ್ 100 ಲೋಡ್ ಆಗ್ತಿರ್ಬೋದು. ಸೊ ನಮ್ಮ ಇಂಡಿಯನ್ಸ್ನ ಯಾರೂ ಅಷ್ಟು ಲೈಟಾಗಿ ತೊಗೊಂಡು ಸ್ಲೆಜ್ ಮಾಡೋದು ನೆಸೆಸರಿ ಇಲ್ಲ ಅನಿಸುತ್ತೆ. ಸೊ ಇದಿಷ್ಟು ಅಭಿಷೇಕ್ ಶರ್ಮಾದು. ನೆಕ್ಸ್ಟು ಚೇಂಜಸ್ ಅಂತ ಬಂದಾಗ 100% ಅಕ್ಷರ್ ಪಟೇಲ್ ಆಸ್ ಅ ವೈಸ್ ಕ್ಯಾಪ್ಟನ್ ವಾಪಸ್ ಬಂದೇ ಬರ್ತಾರೆ. ವಾಷಿಂಗ್ಟನ್ ಸುಂದರ್ ಬದಲು ಅವ್ರು ಆಡಲೇಬೇಕು ಅಕ್ಷರ್ ಪಟೇಲ್ ಅವ್ರು. ಯಾಕಂದರೆ ಬ್ಯಾಟಿಂಗಲ್ಲೂ ಅಷ್ಟೇ ಅಪ್ ದ ಆರ್ಡರ್ ಬಂದುಬಿಟ್ಟು 2024 ಏನು ಕಾಂಟ್ರಿಬ್ಯೂಟ್ ಮಾಡಿದರು. ಸೊ ಅದೆಲ್ಲ ನಾವು ಮರೆಯೋಕ್ಕಾಗಲ್ಲ. ನಾವು ಇಂಡಿಯಾದವ್ರು ಗೆದ್ದಿದ್ದೀವಿ ಅಂದರೆ ಅಕ್ಷರ್ ಪಟೇಲ್ದು ತುಂಬ ಕಾಂಟ್ರಿಬ್ಯೂಷನ್ ಇದೆ. ಆ್ಯಂಡ್ ನೆಕ್ಸ್ಟು ತಿಲಕ್ ವರ್ಮಾ ಅವ್ರ ಬಗ್ಗೆ ಮಾತಾಡೋಂಗಿದ್ರೆ ಅವರು ಸ್ವಲ್ಪ ಸ್ಟ್ರಗಲ್ ಅನ್ನಿಸ್ತಾ ಇದೆ ನನಗೆ. ಏನಕ್ಕಂದರೆ ಗೇಮ್ಸಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಅದಾದಮೇಲೆ ಇವಾಗ ಒಂದು 3-4 ಮ್ಯಾಚಸ್ ಏನು ನಡೀತಾ ಇದೆ, ಒಂದು ಕ್ಯಾಮಿಯೋ ಬರ್ತಾ ಇದೆ, ಒಂದು 25 ರನ್ಸ್ 30 ರನ್ಸ್ ಅಂತ. ಬಟ್ ತುಂಬ ಬಾಲ್ಸ್ ತೊಗೋತಾ ಇದ್ದಾರೆ, ತುಂಬ ಲೋ ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇದ್ದಾರೆ. ಅಂದರೆ ಹೇಳ್ಬೋದು ಸಿಚುವೇಶನ್ ಆ ಥರ ಇತ್ತು ಅಂತ. ಬಟ್ ಸ್ಟಿಲ್ ಅದೊಂಥರ ಯೂಶ್ವಲ್ ತಿಲಕ್ ವರ್ಮಾ ಅಲ್ಲ. ಸೊ ಅವರು ಇವತ್ತು ವಾಪಸ್ ಫಾರ್ಮಿಗೆ ಬರಲಿ ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ಸೊ ಇದಿಷ್ಟಾಗಿತ್ತು ಇಂಡಿಯನ್ 11 ಬಗ್ಗೆ. ನೆಕ್ಸ್ಟ್ ಸೌತ್ ಆಫ್ರಿಕನ್ 11 ಬಗ್ಗೆ ಮಾತಾಡೋಂಗಿದ್ರೆ ಅವರು ಕಾರ್ಬಿನ್ ಬಾಷ್ನೇ ಆಡಿಸ್ತಾರೆ, ಜಾರ್ಜ್ ಲಿಂಡೆನ್ ಆಡಿಸಲ್ಲ. ಏನಕ್ಕಂದರೆ ಅಂಟಿಲ್ ಆ್ಯಂಡ್ ಅನ್ಲೆಸ್
ಒಂದು ಚೇಪಾಕ್ ವಿಕೆಟ್ ಇರ್ಬೋದು, ಅವ್ರು ಕೊಲಂಬೋ. ಸೊ ಅಂಥ ವಿಕೆಟ್ಸಲ್ಲಿ ಒಂದು ಸ್ಪಿನ್ನರ್ಸ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಅಂಥ ಇದರಲ್ಲಿ ಜಾರ್ಜ್ ಲಿಂಡೆ ಆ್ಯಂಡ್ ಕೇಶವ್ ಮಹಾರಾಜ್ ಇಬ್ಬರೂ ಆಡಿಸ್ತಾರೆ. ಬಟ್ ಅಷ್ಟು ಬಿಟ್ಟರೆ ಇಂಥ ಫ್ಲ್ಯಾಟ್ ಪಿಚಸಲ್ಲೆಲ್ಲ ಕೇಶವ್ ಮಹಾರಾಜ್ ಅವರು ಯೂಶುವಲ್ ಸ್ಪಿನ್ನರ್ಸ್ ಆಗಿರ್ತಾರೆ. ಸೊ ಅಷ್ಟು ದೊಡ್ಡ ಚೇಂಜಸ್ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಸೌತ್ ಆಫ್ರಿಕನ್ 11ಇಂದ. ನೆಕ್ಸ್ಟ್ ಇವಾಗ ಗೇಮ್ ಎಡ್ಜ್ಗೆ ಹೊರಟೋಗೋಣ. ನನ್ನ ಪ್ರಕಾರ ಇಂಡಿಯಾಗೆ 60% ವಿನ್ ಆಗೋ ಚಾನ್ಸಸ್ ಇದೆ ಆ್ಯಂಡ್ ಸೌತ್ ಆಫ್ರಿಕಾಗೆ ಓನ್ಲಿ 40% ಚಾನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂತಂದರೆ ಓವರಾಲ್ ಎಲ್ಲದರಲ್ಲೂ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾದವರು ಒಂದು ಸ್ಟೆಪ್ ಮೇಲೇ ಇದ್ದಾರೆ. ಬ್ಯಾಟಿಂಗ್ ಅಂತ ಬಂದಾಗ, ಬೌಲಿಂಗ್ ಅಂತ ಬಂದಾಗ ಎಲ್ಲದರಲ್ಲೂ. ಆ್ಯಂಡ್ ಜಸ್ಪ್ರೀತ್ ಬುಮ್ರಾ ಅವರು ಹಳೆ ಬುಮ್ರಾಗಿ ವಾಪಸ್ ಫಾರ್ಮಿಗೆ ಬಂದಿದ್ದಾರೆ. ಯಾಕಂದರೆ 1-2-3 ಗೇಮ್ಸಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ. ಕಟ್ಟರ್ಸ್ ಇರ್ಬೋದು, ಯಾರ್ಕರ್ಸ್ ಇರ್ಬೋದು, ಅವ್ರು ಅಂದ್ಕೊಂಡಿದ್ದ ಕಡೆನೇ ಬಾಲ್ ಬೀಳ್ತಾ ಇದೆ. ಆ್ಯಂಡ್ ನೆಕ್ಸ್ಟು ಹರ್ಷ್ದೀಪ್ ಸಿಂಗ್ ಅಂತ ಬಂದಾಗ ಪವರ್ ಪ್ಲೇಯಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು, ಬಟ್ ಡೆತ್ ಅಂತ ಬಂದಾಗ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ ಹರ್ಷ್ದೀಪ್ ಸಿಂಗು. ಆ್ಯಂಡ್ ನೆಕ್ಸ್ಟು ವರುಣ್ ಚಕ್ರವರ್ತಿ. ಸೊ ನಾನು ಹೇಳಿದ್ದೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ, ಸ್ಪಿನ್ನರ್ಸಿಗೆ ಅಷ್ಟು ವಿಕೆಟ್ಸ್ ಬೀಳಲ್ಲ, ಎಕನಾಮಿಕಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ನನ್ನ ಪ್ರಕಾರ ಎಕನಾಮಿಕಲಿ ವರುಣ್ ಚಕ್ರವರ್ತಿ ತುಂಬ ಚೆನ್ನಾಗಿ ಮಾಡ್ತಾರೆ ಇವತ್ತು. ಆ್ಯಂಡ್ ನೆಕ್ಸ್ಟು ಸೌತ್ ಆಫ್ರಿಕನ್ ಇದಕ್ಕಂತ ಹೋದಾಗ ಏನಕ್ಕೆ ಬರೀ 40% ಅಂತ ಅಂದರೆ, ಬೌಲಿಂಗ್ ಅಂತ ಬಂದಾಗ ಮಾರ್ಕೋ ಯಾನ್ಸನ್ ಒಬ್ಬರು ಹೊಸ ಬಾಲಲ್ಲಿ ಥ್ರೆಟ್ ಆಗ್ತಾರೆ. ಅಷ್ಟು ಬಿಟ್ಟರೆ ಇನ್ನು ಕೇಶವ್ ಮಹಾರಾಜ್ ಅಂತ ಬಂದಾಗ, ಸ್ಪಿನ್ನರ್ಸಿಗೆ T20 ಅಂತ ಬಂದಾಗ ನಮ್ಮ ಇಂಡಿಯನ್ಸ್ ತುಂಬ ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ನೆಕ್ಸ್ಟು ಕಗಿಸೋ ರಬಾಡ ಅವ್ರಿಗೆ ಫಾರ್ಮಲ್ ಇಲ್ಲ. ಸೊ ಅದೊಂಥರ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಆಗ್ಬೋದು. ಸೊ ಓವರಾಲ್ ಎಲ್ಲ ಸೇರುತ್ತೆ. ಸೊ ಇದರಲ್ಲಿ ಒಂದು 60% ಇಂಡಿಯಾಗೆ ವಿನ್ ಆಗೋ ಚಾನ್ಸಸ್ ಹೈ ಇದೆ ಆ್ಯಂಡ್ ಬರೀ 40% ಸೌತ್ ಆಫ್ರಿಕಾಗೆ. ನೆಕ್ಸ್ಟು ಗೇಮ್ ಚೇಂಜರ್ಸಿಗೆ ಹೋದರೆ ನನ್ನ ಪ್ರಕಾರ ಇಂಡಿಯಾಯಿಂದ ಸೂರ್ಯಕುಮಾರ್ ಯಾದವ್ ಅಂತ ನನಗನ್ಸುತ್ತೆ. ಏನಕ್ಕಂದರೆ ಒಂದು ಪಿಚ್ ಫ್ಲ್ಯಾಟ್ ಇದೆ, ಅದೊಂದು. ನೆಕ್ಸ್ಟ್ ಇನ್ನೊಂದು ಏನಂದರೆ, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಗೇಮಲ್ಲಿ ಎಸ್ಪೆಷಲಿ ಸೌತ್ ಆಫ್ರಿಕಾ ಅಂತ ಸೈಡ್ಸ್ ಮೇಲೆ ಒಂದು 10-15 ಬಾಲ್ಸ್ ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟ್ ಮಾಡಿ ಒಂದು 100 ಸ್ಟ್ರೈಕ್ ರೇಟಲ್ಲಿ ಆಡಿದ್ರೆ, ಆಮೇಲೆ ಒಂದು 15 ಬಾಲ್ಸ್ ಆದಮೇಲೆ ತುಂಬ ಚೆನ್ನಾಗಿ ಆಡ್ತಾರೆ ಸೂರ್ಯಕುಮಾರ್ ಯಾದವ್ ಅವರು. ಒಂದು ಬಿಗ್ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಸೌತ್ ಆಫ್ರಿಕಾನಲ್ಲಿ ಮಾರ್ಕೋ ಯಾನ್ಸನ್ ನ್ಯೂ ಬಾಲ್ ಆಗೋಗ್ಬಿಟ್ರೆ ಆಮೇಲೆ ಇನ್ನು ನಮಗೆ ಥ್ರೆಟ್ ಅಂತ ಇನ್ನು ಯಾರೂ ಇಲ್ಲ. ರಬಾಡನು ಫಾರ್ಮಲ್ಲಿಲ್ಲ, ಮಹಾರಾಜು, ಬಾಷು ಇವರೆಲ್ಲ ಅಷ್ಟೊಂದು ಚೆನ್ನಾಗಿ ಮಾಡಲ್ಲ. ಸೊ ಒಂದು ಸೂರ್ಯಕುಮಾರ್ ಯಾದವಿಂದ ಒಂದು ಬಿಗ್ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ಬೋದು ನನ್ನ ಪ್ರಕಾರ ಇವತ್ತು. ಆ್ಯಂಡ್ ನೆಕ್ಸ್ಟು ಸೌತ್ ಆಫ್ರಿಕಾ ಅಂತ ಬಂದಾಗ ನನ್ನ ಪ್ರಕಾರ ಗೇಮ್ ಚೇಂಜರ್ ಬಂದುಬಿಟ್ಟು ಮಾರ್ಕೋ ಯಾನ್ಸನ್ ಅಂತ ನಂಗೆ ಅನಿಸುತ್ತೆ. ರೀಸನ್ ಇಷ್ಟೇ, ಹೊಸ ಬಾಲಲ್ಲಿ ಒಂಥರ ಅವ್ರ ಥ್ರೆಟ್ ಅಂತಲೇ ಹೇಳ್ಬೇಕು. ಯಾಕಂದರೆ ಹೈಟಿಂದ ಬರುತ್ತೆ ಬಾಲು, ಅವ್ರ ಹೈಟು ಇರೋದ್ರಿಂದ. ಆ್ಯಂಡ್ ಸ್ವಿಂಗ್ ಆಗೋ ಚಾನ್ಸಸ್ಸು ತುಂಬ ಇದೆ. ಆ್ಯಂಡ್ ನೆಕ್ಸ್ಟು ಮಾರ್ಕೋ ಯಾನ್ಸನ್ ಬೌಲಿಂಗಿಗಿಂತ ನೆಕ್ಸ್ಟ್ ಬ್ಯಾಟಿಂಗ್ ಅಂತ ಬಂದಾಗ್ಲೂ ನಂಬರ್ 7, ನಂಬರ್ 6 ಬ್ಯಾಟಿಂಗಿಗೆ ಬರ್ತಾರೆ. ಒಂದು 15-20 ಬಾಲ್ಸ್ ಆಡಿದ್ರೆ ಒಂದು 35-40 ರನ್ ಸ್ಕೋರ್ ಮಾಡೋ ಒಳ್ಳೆ ಎಬಿಲಿಟಿ ಇದೆ. ಸೊ ಓವರಾಲ್ ಎಲ್ಲ ಸೇರಿ ನನ್ನ ಪ್ರಕಾರ ಇಂಡಿಯಾಯಿಂದ ಗೇಮ್ ಚೇಂಜರ್ ಬಂದುಬಿಟ್ಟು ಸೂರ್ಯಕುಮಾರ್ ಯಾದವ್ ಆ್ಯಂಡ್ ಸೌತ್ ಆಫ್ರಿಕಾಯಿಂದ ಮಾರ್ಕೋ ಯಾನ್ಸನ್ನು. ಸೊ ಇದಿಷ್ಟಾಗಿತ್ತು ಪ್ರೀ ಮ್ಯಾಚ್ ಅನಾಲಿಸಿಸ್ ವಿಡಿಯೋ ಫಾರ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ನಿಮಗೆ ಏನು ಅನಿಸುತ್ತೆ? ನಿಮಗೆ ಯಾರು ಗೇಮ್ ಚೇಂಜರ್ಸ್ ಆಗ್ಬೋದು? ಆ್ಯಂಡ್ ನಿಮ್ಮ ಪ್ಲೇಯಿಂಗ್ 11 ಯಾವ ಥರ ಇರಬೇಕು? ಸೊ ಎಲ್ಲದನ್ನೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.